ಅಂದ್ರೆ ಅದು ಒಂದು ತಿಂಗಳಿಗೂ ಇವತ್ತೇನು 30 ತಾರೀಕದ ಮತ್ತೆ 30 ತಾರೀಕು ಮುಂದಿನ ತಿಂಗಳಲ್ಲಿ ನಡಿಬೇಕನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಈ ಸೇಡಂನಲ್ಲಿ ಮನೆಯಲ್ಲಿ ಮಹಾಮನೆ ನಡೀತಾರೆ. ಬಹಳ ಅದ್ಭುತವಾದಂತಹ ಮನೆಯಲ್ಲಿ ಮಹಾಮನೆ ಬಸವ ಕೇಂದ್ರದವರು ಒಂದು ದಿನನೂ ಒಂದು ತಿಂಗಳನ್ನು ತಪ್ಪಿಸೋದಿಲ್ಲ. ಏನೋ ಒಂದೆರಡು ತಪ್ಪಿರ್ಬೋದು, ನಿರಂತರವಾಗಿ ಸಾಗಿ ಬಂದಿದೆ. 200-300 ತನಕ ಅದಕ್ಕೆ ರೀಚ್ ಆಗಿದೆ. ಅಂತ ಮನೆಯಲ್ಲಿ ಮಾಮನೆ ಕಾರ್ಯಕ್ರಮವನ್ನ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ತಾಲೂಕಾ ಕೇಂದ್ರದಲ್ಲಿ, ಹಾಗೆ ನಮ್ಮ ಕೋಲ್ಡಾದಲ್ಲಿ ವಿಶ್ವನಾಥ ಧೂಮರವರು ಒಂದು 25 ವರ್ಷದ ಹಿಂದೆ ಹಚ್ಚಿದಂತ ಜ್ಯೋತಿ ಸ್ವಲ್ಪ ಸ್ಥಗಿತ ಆಗ್ಯಾರ. ಇವತ್ತು ಮತ್ತೆ ಅವ್ರು ರಿಟೈರ್ಮೆಂಟ್ ಆಗ್ಯಾರ. ನಾನು ಅಂದೇವ್ರು, ನೋಡ್ರಿ ಸರ್, ನಿಮ್ಗೆ ಬರಲಿಕ್ಕೆ ಆಗ್ತದಿಲ್ಲ ಅಂತ ಕೇಳಿ, ಪ್ರತಿ ತಿಂಗಳ ಬರ್ತೀನಿ ಸರ್. ನನ್ನ ಕಾಲೊಳಗ ಕಸೂರಿರುವ ತನಕ ನನ್ನ ಜೀವ ಇರುವವರೆಗೂ ನಾನು ಕೋಲ್ಡಾದ ಮೇಲೆ ಪ್ರೀತಿ ಇದೆ. ನನಗೆ ಜೀವ ಕೊಟ್ಟಂಥದ್ದು, ಒಂದು ಬದುಕು ಕೊಟ್ಟಂಥದ್ದು, ಎಲ್ಲವೂ ಕೊಟ್ಟಂಥದ್ದು ಶರಣ ಪರಂಪರೆ ಬಸವಣ್ಣನವರನ್ನ ಸ್ಥಾಪಿಸಿದಂತ ಅವರು ಇದ್ದಾರೆ. ಅವರು ಭರವಸೆ ಕೊಟ್ಟಿದ್ದಕ್ಕಾಗಿ ಇವತ್ತು ಅಪ್ಪೋರ ಜ್ಯೋತಿಯನ್ನು ಹೊತ್ತಿಸಿದ್ದಾರೆ. ಇದು ನಿರಂತರವಾಗಿ ಸಾಗಲಿ ಅನ್ನುವಂಥದ್ದು ನಮ್ಮೆಲ್ಲ. ಅದಕ್ಕೆ ನಾವು ಬಂದು ನೋಡಿದೆವು. ಆಮೇಲೆ ನಮ್ಮ ಇವ್ರು ಬಂದರು, ನಮ್ಮ ಹೊಸಳ್ಳಿ ಗೌಡರು ಬಂದರು, ಪ್ರದೀಪ್ ಪಾಟೀಲ್ರು, ಅನಿಲ್ ರೆಡ್ಡಿ ಸಂಗೇಪಲ್ಲಿ ಅವರು, ನಮ್ಮ ವೆಂಕಟರೆಡ್ಡಿ ಅವರು, ಪಾಗ ಅವರು ಬಂದರು, ಬಸವಪ್ರಭು ಪಾಗ. ಮತ್ತೆ ಇದಕ್ಕೊಂದು ಎಲ್ಲರೂ ಕೂಡಿ ಇದನ್ನ ಒಂದು ಶಕ್ತಿ. ಮತ್ತೆ ಯಾರಾದ್ರೂ ಇದ್ರೊಳಗೆ ಮರ್ತಿದ್ದೀರ ಅಂದ್ರೆ, ಮಲ್ಲಿಕಾರ್ಜುನ ಮರ್ತೀನಂದ್ರೆ ನಾವೆಲ್ಲರೂ ನೆನಪಿಸ್ಕೊಡ್ಬೇಕು. ಈ ಕೆಲಸ ನಾವೆಲ್ಲರೂ ಮಾಡಬೇಕನ್ನುವಂಥದ್ದು. ಕೋಲ್ಡಾದಲ್ಲಿ ಒಂದು ಕಾಲಕ್ಕೆ ಬಸವ ತತ್ವ ಇಡೀ ಜಿಲ್ಲೆಯಲ್ಲಿ ಬಸವ ತತ್ವ ಮೊಳಗಿಸಿದಂತ ಒಂದು ಕೀರ್ತಿ ನಮ್ಮ ಕೋಲ್ಡಾ ಗ್ರಾಮಕ್ಕೆ. ಅದು ವಿಶ್ವನಾಥ ಧೂಮರವರು. ಮತ್ತೆ ಈ ಕಹಳೆ, ವಚನದ ಕಹಳೆ ಊದಬೇಕಾಗಿ ಇವತ್ತು ಊದಿದಾರ ಅಪ್ಪೋರಿಬ್ಬರು. ಈ ವಚನ ಕಹಳೆ ಊದಿದ್ದಾರೆ. ಅವರು ನಿರಂತರವಾಗಿ ಯಾರು ಅಪೇಕ್ಷೆ ಪಡ್ತಾರ ಅವ್ರ ಮನೆ ಯಾರಿಗೂ ಗೊತ್ತಾ ಇಲ್ಲ. ಈ ಕೋಲ್ಡಾದಲ್ಲಿ ಎಷ್ಟು ಮನೆಗಳಿವೆ, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಅದು ಮುಖ್ಯ ಅಲ್ಲ. ಮನಸ್ಸಿನಿಂದ ಶ್ರೀಮಂತ ಆದಂತ ವ್ಯಕ್ತಿ, ಮನಸ್ಸು ಯಾರು ಶ್ರೀಮಂತ ಏನು ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರ ಅವರಿಗೆ ಆದ್ಯತೆಯನ್ನು ಕೊಡಬೇಕು, ಪ್ರಥಮ ಆದ್ಯತೆ, ಆಮೇಲೆ ಉಳಿದಂಥವ್ರಿಗೆ. ಈ ರೀತಿಯಾದಂತಹ ಕಾರ್ಯಕ್ರಮದ ಸ್ವರೂಪವನ್ನು ಅವರು ಮೊದಲೇ ಹೇಳಿದರು. ನಾನು ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀನಿ. ಸಂಚಾಲಕರು ಮೊದಲೇ ಹೇಳಿದ್ದಾರೆ, ಅಧ್ಯಕ್ಷೀಯ ಭಾಷಣದಲ್ಲಿ ಒಂದೆರಡು ಮಾತಾಡಬೇಕಾಗಿತ್ತು. ಅವ್ರ ಬಗ್ಗೆ ಮಾತಾಡಿ. ಇವತ್ತು ಮಳೆ ಹೊಂಟಿದೆ, ನಾವು ಸಹಿತ ಕೋಲ್ಡಕ್ಕೆ ಹೋಗಬೇಕಾಗಿದೆ. ಈ ಕಾರ್ಯಕ್ರಮ ಶಿವಲಿಂಗಯ್ಯ ಗಟ್ಟಿಮಠ ಅವರು ಇಲ್ಲಿದ್ದಾರೆ, ಉಳಿದಂಥ ಎಲ್ಲ ಸ್ವಾಮೀಜಿಯವರು, ನೇತಾಜಿ ಸ್ವಾಮೀಜಿ ಪ್ರತಿಯೊಂದು ಅವರಿದ್ದಾರೆ. ಇದಕ್ಕೆ ಬೆನ್ನೆಲುಗಾಗಿ ನಿಲ್ಲೋಣ. ನಾನು ಈ ಊರಿನಲ್ಲಿ ಇನ್ನು 2 ವರ್ಷ ಸರ್ವಿಸ್ ಇದೆ. ನಾನು 2 ವರ್ಷ ಸರ್ವಿಸ್ ಮುಗಿಸುವವರೆಗೂ ಈ ನಿಮ್ಮ ಜೊತೆ ಇರ್ತೀನಿ. ಮತ್ತು ಸೇಡಂದಾಗ ಇರ್ತೀನಿ, ನಾನು ಇಲ್ಲಿ ಹೋಗಲ್ಲ. ನಾನು ಹುಟ್ಟಿದ ಆಳಂದ, ಈ ಕಮಲಾಪುರ ಸೇರ 35 ವರ್ಷ ಸೇಡಂ ಬಂದು ಮತ್ತೆ ನಾನು ಸೇಡಂ ಬಿಡೋದಿಲ್ಲ. ಈ ಸೇಡಂ ನೀರು ಚಲೋವ, ಕೋಲ್ಡಾ ನೀರು ಚಲೋವ. ಸಿದ್ದು ಬಾನೋರವ್ರೆ, ನೀವು ಕಲಬುರಗಿಗೆ ಸೇರಬೇಡ್ರಿ, ನಿಮ್ಮ ಆರೋಗ್ಯ ಆಗ್ತೀರಿ ಇಲ್ಲೇ ಹೇಳಿ ಅಂತ ಆ ಮಾತನ್ನು ಅವ್ರಿಗೆ ಹೇಳ್ತೀನಿ ನಾನು. ಯಾಕಂದ್ರೆ ಆರಾಮ ಆಗ್ಬೇಕು ನಿಮಗೆಲ್ಲ, ಚಲೋ ಆದರೆ ಒಂದು ಒಳ್ಳೆ. ಹೀಗಾಗಿ ಇಂಥ ಕಾರ್ಯಕ್ರಮ ಬಹಳ ಖುಷಿ ಅನಿಸ್ತು. ಬಸವಣ್ಣವರು ಏತನೇ ನೀ ಸ್ವಲ್ಪ ಕೂಡ್ತೇ ಇಲ್ಲ, ನಮ್ಮ ಆಸ್ಟ್ರೇಲಿಯನ್ ಗೊತ್ತಿಲ್ಲ, ಕೂಡು. ಕೋಲ್ಡಾ ಗ್ರಾಮದಲ್ಲಿ ಏನು ಇವತ್ತೇನು ಪ್ರಾರಂಭ ಮಾಡಿದೆ, ಬಸವಣ್ಣವರು ಪ್ರಾರಂಭ ಮಾಡಿದ್ದಪ್ಪೋರೆ 4 ಶರಣರಿಂದ ಅಂಥ ಬಸವ ಕಲ್ಯಾಣದಲ್ಲಿ ಪ್ರಾರಂಭವಾದಂಥ ಒಂದು ಸಣ್ಣ ಜ್ಯೋತಿ 770 ಅಮರಗಣಗಳು, 1,96,000. ಏನು ಸಣ್ಣ ಊರಿನಲ್ಲಿ ಎಂಥ ಕ್ರಾಂತಿ! ಹೊಲಕ್ಕೊಬ್ಬ ಶರಣರು ಮಹಾನ್ ಕ್ರಾಂತಿ ಮಾಡಿದ್ರು. ಇವತ್ತೇನು ಪ್ರಜಾಪ್ರಭುತ್ವ ಅಂತ ಕರಿತೀವಿ ನಾವು, ಪಾರ್ಲಿಮೆಂಟ್ ಅಂತ ಕರಿತೀವಿ, ಪಾರ್ಲಿಮೆಂಟ್ಗಿಂತಲೂ ಅಂದಿನ ಸಂದರ್ಭದಲ್ಲಿ 770 ಶರಣರು. ಅವರು ಸಂಸದರಿದ್ದಂಗೆ ಎಲ್ಲರ ಪ್ರತಿನಿಧಿಯಾಗಿ ಕಾಶ್ಮೀರದ ಒಬ್ಬ ಪ್ರತಿನಿಧಿ ಇದ್ದ, ಅಫ್ಘಾನಿಸ್ತಾನದಿಂದ ಪ್ರತಿನಿಧಿ ಇದ್ದ. ಇದು ಜಗತ್ತಿನ ಪಾರ್ಲಿಮೆಂಟ್, ಇದು ಸಾಮಾನ್ಯ ಪಾರ್ಲಿಮೆಂಟ್ ಅಲ್ಲದು. ನಾನು ಯಾರು ನಂಬ್ತಿರೋ ಗೊತ್ತಿಲ್ಲ. ನನ್ನ ಶಾಲೆಗೆ ಬಂದರೆ ನನ್ನ ಮಗು ನಿಮಗೆ ಶರಣಾರ್ಥಿ ಹೇಳಲಿಲ್ಲ ಅಂದ್ರೆ ಕೇಳಿ. ನನ್ನ ಮಗು ಶರಣಾರ್ಥಿ ನಾನು ಯಾಕೆ ಕಲಿಸಿದ್ರು ಅಂದ್ರೆ, ಶರಣಾರ್ಥಿ ಅನ್ನುವುದರಲ್ಲಿ ಬಹುದೊಡ್ಡ 770 ಶರಣರು ಬರ್ತಾರೆ ಅಲ್ಲಿ. ಆ ಶರಣಾರ್ಥಿ ಹಾಯ್ ಬಾಯ್ ಈ ಸಂಸ್ಕೃತಿಯಲ್ಲಿ ತೇಲಾಡ್ತಾ ಇದ್ದೇವೆ. ಇದು ಹೋಗಬೇಕು. ನನ್ನ ಮಗು ಬರ್ತದೆ, ಪುಟ್ಟ ಮಗು ಬರ್ತದೆ. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನ ಲಟನೆ ಹೊಡೆಯಂದಾತ ಅಂಬಿಗರ ಚೋಡ. ಏನ್ ರೋಮಾಂಚನಕಾರಿ! ಕನ್ನಡಿಗ, ಅಪ್ಪಟ ಕನ್ನಡಿಗ ಅಂಬಿಗರ ಚೋಡಯ್ಯ, ಅಲ್ಲಮ್ಮ ಪ್ರಭು
ಬಸವಣ್ಣ, ಅಕ್ಕ ಮಹಾದೇವಿ, ನೂಲಿಯ ಚಂದಯ್ಯ, ಡೋಹರ ಕಕ್ಕಯ್ಯ, ಐದಕ್ಕೆ ಲಕ್ಕಮ್ಮ, ಐದಕ್ಕೆ ಮಾರಯ್ಯ, ಹೀಗೆ ಮಡಿವಾಳ ಮಾಚಿದೇವ, ಒಬ್ಬರ ಇಬ್ಬರ ವೈದ್ಯ ಸಂಗಣ್ಣ, ಎಂಥ ಶರಣರಿ, ಕುರಿಗಾಯಿ ರಾಮಣ್ಣ, ಇಂಥ ಶರಣರು ನಡೆದಾಡಿದಂಥ ಪುಣ್ಯ ಭೂಮಿಯಲ್ಲಿ ನಾವು ಪ್ರತಿನಿತ್ಯ, ಅವ್ರು ಯಾರು ಶಾಲೆಗೆ ಹೋದವರಲ್ಲ, ಯೂನಿವರ್ಸಿಟಿಗೆ ಹೋದವರಲ್ಲ, ಡಿಗ್ರಿ ಕಲ್ತವ್ರಲ್ಲ, ಯಾವ PhD ಮಾಡಿದವರಲ್ಲ, ದನ ಕಾಯ್ತಾರೆ, ಒಕ್ಕಲ್ತನ ಮಾಡ್ತಾರೆ. ಈ ವಚನ ಸಾಹಿತ್ಯವನ್ನು ಬರೆದು ಎಲ್ಲರಿಗೆ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಳ ಮಾಡಿದಂಥ ಕೀರ್ತಿ ಬಸವಾದಿ ಶರಣರಿಗೆ ಸಲ್ಲುತ್ತದೆ. ನಾವು ಪ್ರತಿನಿತ್ಯ ಮನೆಯಲ್ಲಿ ನಮ್ಮ ಶಾಲೆಗಳು ಅನುಭವ ಮಂಟಪಗಳಾಗಬೇಕು, ನಮ್ಮ ಮಠಗಳು ಅನುಭವ ಮಂಟಪಗಳಾಗಬೇಕು, ನಮ್ಮ ಮಠ ನಮ್ಮ ಶಾಲೆ ಅನುಭವ ಮಂಟಪಗಳಾಗಬೇಕು, ನಮ್ಮ ಮನೆ ಮಹಾಮನೆಯಾಗಬೇಕು. ಇದು ಆದಾಗ ಮಾತ್ರ ಶರಣರಿಗೆ ಕೊಟ್ಟಂತ ಗೌರವ ಬಹಳ ಅದ್ಭುತವಾದಂಥದ್ದು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಲೋಕದ ಡೊಂಕು ನೀವೇಕೆ ಕೆತ್ತಿದ್ದೀರಿ, ಎಷ್ಟು ಸರಳದಪ್ಪ. ಲೋಕದ ಡೊಂಕು ನೀವೇಕೆ ಕೆತ್ತಿದ್ದೀರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನೆರಮನೆ ದುಃಖಕ್ಕೆ ಆಳುವವರ ನೆಚ್ಚ ಕೂಡಲ ಸಂಗಮ ದೇವ. ಎಂತ ಅದ್ಭುತ ರೀ. ಈ ವಚನ ಒಂದು ಕಲ್ತ್ ಬಿಟ್ರೆ ನಾವು ಇನ್ನು ಮಂದಿ ಟೀಕೆನೆ ಮಾಡೋದಿಲ್ಲ. ನಾವು ಬೇರೆಯವ್ರ ಮನೆ ಬಗ್ಗೆ, ಬೇರೆಯವ್ರ ಬಗ್ಗೆ ಅವ ಹಿಂಗ ನೋಡಿ ಎಷ್ಟು ಕಟ್ಟು ಕೊಟ್ಟಿದ್ದಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಎಷ್ಟು ಚಂದ ಹೇಳಿದ್ದಾರೆ ನೋಡ್ರಿ. ಕಾಯಕದಲ್ಲಿ ದೇವರನ್ನ ಕಾಣುವಂಥದ್ದು. ಕಾಯ ಎನ್ನ ಕಾಲೇ ಕಂಬ, ಎನ್ನ ದೇಹವೇ ನೋಡ್ರಿ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಎಂತ ಅದ್ಭುತ ರೀ. ಈ ಶರೀರದೊಳಗೆ ದೇವರನ್ನ ಕಂಡ್ರು. ಅದಕ್ಕಾಗಿ ಅದ್ಭುತವಾದಂತ ದೇವರ ವಂಶಸ್ಥರು ನಾವು, ಶಿವನ ವಂಶಸ್ಥರು. ಅದಕ್ಕೆ